ನಮಸ್ಕಾರ ವೀಕ್ಷಕರಿಗೆ. ನಾವು ಇವತ್ತು ಬಂದಿರೋ ಸ್ಥಳ ಬಂದು ವಿಶ್ವವಿಖ್ಯಾತಿಯಾದ ಮಹಾಬಲಿಪುರಂ. ಇದು ತಮಿಳುನಾಡಿನಲ್ಲಿದೆ. ಬೆಂಗಳೂರಿಂದ 367 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಮಹಾಬಲಿಪುರಂ ಹೋಗಲು ಸರಿಸುಮಾರು 7 ಗಂಟೆ ಆಗ್ಬೋದು. ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು ಬಂದು ಸಮುದ್ರದ ತಟದಲ್ಲಿರುವ ಶೋರ್ ಟೆಂಪಲ್, ಕೃಷ್ಣನ ಬಟರ್ ವಾಲ್ ಮತ್ತು ಅರ್ಜುನನ ಪೆನಾನ್ಸ್ ಅಂತ ತುಂಬ ಪ್ರೇಕ್ಷಣೀಯ ಸ್ಥಳಗಳು ವಿಶ್ವವಿಖ್ಯಾತಿಯಾಗಿದೆ. ಈ ಎಲ್ಲ ಸ್ಥಳಗಳು ಬಂದು ಸರಿಸುಮಾರು ಕಾಲ್ದಾರಿಯಲ್ಲಿ ಹೋಗ್ಬೋದು. 5 ನಿಮಿಷದ ಡಿಸ್ಟೆನ್ಸ್ನಲ್ಲಿದೆ ಎಲ್ಲ ಸ್ಥಳಗಳು. ನಾವು ಇಲ್ಲಿ ಮಾಮಲ್ಲ ರೆಸಾರ್ಟ್ ಎಂಬ ಹೋಟೆಲ್ನಲ್ಲಿ ಇದ್ದೆವು. ಈ ಹೋಟೆಲ್ನಿಂದ ಒಂದು 5-10 ನಿಮಿಷದಲ್ಲೇ ಎಲ್ಲ ಸ್ಥಳಗಳು ಇದೆ. ಅದರ ಸಲುವಾಗಿ ನಾವು ಇಲ್ಲೇ ಉಳ್ಕೊಂಡು ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟಿವಿ. ಮಾಮಲ್ಲ ರೆಸಾರ್ಟ್ ಚೆನ್ನಾಗಿತ್ತು, ತಿಂಡಿ ಚೆನ್ನಾಗಿತ್ತು, ರೂಮ್ಗಳು ಕೂಡ ಚೆನ್ನಾಗಿತ್ತು. ಇಲ್ಲಿಂದ ಹೊರಗೆ ಬಂದಮೇಲೆ ಸಮುದ್ರದ ಕಡೆ ಹೋಗ್ತಾ ಇದ್ದೀವಿ. ಕಾಲ್ನಡಿಗೆಯಲ್ಲಿ ಹೋಗುವಾಗ ರಸ್ತೆಯ ಅಕ್ಕಪಕ್ಕನೇ ಕಲ್ಲಿಂದ ಕೆತ್ತಿರುವ ತುಂಬ ಮೂರ್ತಿಗಳು ಚೆನ್ನಾಗಿತ್ತು. ಈ ಹೋಟೆಲ್ನಿಂದ ಒಂದು 5 ನಿಮಿಷ ದಾರಿಯಿಂದಲೇ ಬಸ್ ಸ್ಟಾಪ್ ಕೂಡ ಸಹ ಇಲ್ಲೇ ಸಮೀಪದಲ್ಲಿದೆ. ಇದರ ಅಕ್ಕಪಕ್ಕ ಕೂಡ ತುಂಬ ರೂಮ್ಸ್ ಇರೋ ಹೋಟೆಲ್ಗಳು ಕೂಡ ಇದೆ. ನಾವು ಬೆಳಗ್ಗೆ ಸರಿಸುಮಾರು 9-9:30ವರೆಗೆ ಸಮುದ್ರದ ಕಡೆ ಹೋಗಿದ್ವಿ. ಹಾಗಿದ್ದರಿಂದ ಯಾವುದೇ ರೀತಿಯ ರಶ್ ಇರಲಿಲ್ಲ. ರಸ್ತೆಯ ಅಕ್ಕಪಕ್ಕ ಎಲ್ಲ ಗ್ರಾನೈಟ್ನಲ್ಲಿ ಕೆತ್ತಿರುವ ಎಲ್ಲ ದೇವ್ರ ಮೂರ್ತಿಗಳು ತುಂಬ ಚೆನ್ನಾಗಿದ್ವು. ರಸ್ತೆಯ ಪಕ್ಕದಲ್ಲೇ ಒಂದು ತುಂಬ ದೊಡ್ಡ ಕಲ್ಯಾಣಿ ಸಹ ಇತ್ತು. ಇಲ್ಲಿ ಬೆಳಗ್ಗೆ ಇದ್ರಿಂದ ಜನ ಯಾರೂ ಜಾಸ್ತಿ ಇರಲಿಲ್ಲ. ಇಲ್ಲಿ ಬೀಚ್ ಮತ್ತು ಶೋರ್ ಟೆಂಪಲ್ ಅಕ್ಕಪಕ್ಕನೇ ಇದೆ. ಶೋರ್ ಟೆಂಪಲ್ ಮಧ್ಯದಲ್ಲಿದ್ದು ಸುತ್ತ ಎಲ್ಲ ಬೀಚ್ ಇದೆ. ನೋಡಲು ತುಂಬ ಸುಂದರವಾಗಿದೆ. ಇಲ್ಲಿ ಬೀಚ್ಗೆ ಹೋಗುವಾಗ ದಾರಿಯಲ್ಲೆಲ್ಲ ಅಂಗಡಿಗಳು. ಬೀಚ್ ಹತ್ರ ಕುದುರೆ ಸವಾರಿ ಮಾಡೋರು ಕೂಡ ತುಂಬ ಜನ ಇದ್ದರು. ಇದೇ ನೋಡಿ ಮಹಾಬಲಿಪುರಂ ಬೀಚ್. ಸಮುದ್ರದ ಅಲೆಗಳ ಸೌಂದರ್ಯವನ್ನು ಸವಿದ ಮೇಲೆ ನಾವೀಗ ಮುಂದೆ ಹೋಗ್ತಿರೋ ಸ್ಥಳ ಬಂದು ಕೃಷ್ಣ ಮಂಟಪ. ಇಲ್ಲಿನ ಇತಿಹಾಸವು ಪಲ್ಲವರ ರಾಜವಂಶರ ಕಾಲಕ್ಕೆ ಸೇರಿದ್ದಾಗಿದೆ. ಪಲ್ಲವರು ಶಿಲ್ಪಕಲೆ ಮತ್ತು ದೇವಸ್ಥಾನಗಳನ್ನು ವಿಶೇಷತೆಯಲ್ಲಿ ಕಟ್ಟಿರುವುದು ಬಿಂಬಿಸುತ್ತದೆ. ಪಲ್ಲವರ ಕಾಲದಲ್ಲಿ ಮಹಾಬಲಿಪುರಂ ರಾಜಧಾನಿಯಾಗಿತ್ತು ಮತ್ತು ಈ ರಾಜರ ಕಾಲದಲ್ಲಿ ಇದು ಮಹಾಬಲಿಪುರಂ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದೆ.
ಕೃಷ್ಣ ಮಂಟಪದ ಪಕ್ಕದಲ್ಲಿ ಅರ್ಜುನ ಪೆನಾನ್ಸ್ ಇದೆ. ಅರ್ಜುನ ಪೆನಾನ್ಸ್ ಅಂದರೆ ಕನ್ನಡದಲ್ಲಿ ಅರ್ಜುನನ ತಪಸ್ಸು ಅಥವಾ ಗಂಗೆಯ ಮೂಲ ಸ್ಥಾನ ಎಂದು ಕೂಡ ಕರೀತಾರೆ. ಈ ಕೆತ್ತನೆಗಳ ಮೇಲೆ ಅರ್ಜುನ ತಪಸ್ಸು ಮಾಡಿರೋದು ಮತ್ತು ಶಿವ ಬಂದು ಅರ್ಜುನನಿಗೆ ವರದಾನ ಕೊಟ್ಟಿರೋದು ಅದೆಲ್ಲ ಅದರಲ್ಲಿ ಕೆತ್ತಿರೋದಿದೆ. ಅರ್ಜುನ ಪೆನಾನ್ಸ್ ಪಕ್ಕದಲ್ಲಿ ಕೃಷ್ಣ ಬಟರ್ ಬಾಲ್ ಇದೆ. ಅದರ ಅರ್ಥ ಕೃಷ್ಣನ ಬೆಣ್ಣೆ ಚೆಂಡು ಎಂದು ಕೂಡ ಕರೀತಾರೆ. ಈ ಕಲ್ಲು ಬಂದು ಉಂಡೆಯ ಆಕಾರದಲ್ಲಿರೋದ್ರಿಂದ ಕೃಷ್ಣನ ಬೆಣ್ಣೆ ಚೆಂಡು ಕೂಡ ಎಂದು ಪ್ರಖ್ಯಾತಿಯಾಗಿದೆ. ಇದು ಕೇವಲ 4 ಅಡಿಗಳಷ್ಟು ಚಿಕ್ಕದಾದ ತಳೆಯ ಮೇಲೆ ನಿಂತಿರುವ ಸರಿಸುಮಾರು 20 ಅಡಿ ಎತ್ತರವಾಗಿದ್ದು ಅಚ್ಚರಿಯನ್ನು ಮೂಡಿಸುವಂತಿದೆ. ಬಟರ್ ಬಾಲ್ ಇದೆಲ್ಲ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತಿರೋ ಸ್ಥಳ ಬಂದು ಶೋರ್ ಟೆಂಪಲ್. ಈ ದೇವಸ್ಥಾನವು 8ನೇ ಶತಮಾನದಲ್ಲಿ ನರಸಿಂಹವರ್ಮನವರ ಕಾಲದಲ್ಲಿ ನಿರ್ಮಿಸಲಾದ ಅತ್ಯದ್ಭುತವಾದ ದೇವಸ್ಥಾನವಾಗಿದೆ. ದೇವಸ್ಥಾನವು ಗ್ರಾನೈಟ್ ತುಂಡುಗಳಿಂದ ಅದ್ಭುತವಾಗಿ ನಿರ್ಮಿಸಲಾಗಿದೆ. ಪ್ರೇಕ್ಷಣೀಯ ಸ್ಥಳಗಳ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.